ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ರಾಮನವಮಿ ಸ್ಪೆಷಲಾಗಿ ಬರ್ಫಿ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ನೋಡಿ, ಬರ್ಫಿ 2 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಬರ್ಫಿ ಮಾಡ್ಬೋದು. ಸಖತ್ತಾಗಿ, ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸಾಕು, 2 ನಿಮಿಷದಲ್ಲಿ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ 4 ಪದಾರ್ಥ: ಬೆಲ್ಲ, ಕಾರ್ನ್ಫ್ಲವರ್ ಹಿಟ್ಟು ಮತ್ತು ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ತುಪ್ಪ ಆದರೆ ಸಾಕು. ನಾನು ತೊಗೊಂಡಿದ್ದೀನಲ್ಲ ಈ ಕಪ್ ಅಳತೆಯಿಂದ 2 ಕಪ್ಪು ಬೆಲ್ಲ ತೊಗೋತೀನಿ. ಆ ಕಪ್ಪಿಂದ 2 ಕಪ್ ಬೆಲ್ಲ ತೊಗೊಂಡ್ರೆ ಅದಕ್ಕೆ 1.5 ಕಪ್ಪು ನೀರು ಸೇರಿಸ್ಕೋಬೇಕು. ಮೆಷರ್ಮೆಂಟ್ ಮಾಡಿ ನೀವು ತೊಗೊಳಂಗಿದ್ರೆ ತೊಗೊಳ್ಳಿ. ಅದೇನು ಅಷ್ಟೇ ಇಷ್ಟ ಅಂತ ಏನಿಲ್ಲ, ನೀವು ಅಂದರೆ ಮಾಡೋಕ್ಕೆ ನಿಮ್ಗೆ ತೊಂದರೆ ಆಗಬಾರ್ದಂತ ಈ ಮೆಷರ್ಮೆಂಟ್ ಹೇಳ್ತಿದ್ದೀನಿ. ಈಗ ಆ ಕಪ್ಪಿಂದ ಒಂದು ಅರ್ಧ ನೀರು ತೊಗೋತೀನಿ, ಒಂದು ಅರ್ಧ ಕಪ್ಪು. ಒಂದು ಅರ್ಧ ಕಪ್ ನೀರು ತಗೊಂಡು ನಾವು ಬೆಲ್ಲನ ಭಾಳ ಪುಡಿ ಮಾಡ್ಕೋಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಏಕೆಂದರೆ ನಾವು ಬೆಲ್ಲನ ಕುದಿಸ್ಕೊತೀವಲ್ಲ, ಅದು ತಾನಾಗಿ ಕರಗಿಬಿಡ್ತೈತಿ. ಹಾಗಾಗಿ ನಾವು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಬೆಲ್ಲನ ಕುದಿಸೋಕ್ಕಿಡೋಣ. ಸ್ವಲ್ಪ ಚೆನ್ನಾಗಿ, ಅಂದರೆ ಭಾಳ ಹೊತ್ತನ ಕುದಿಸ್ಬೇಕಂತ ಇಲ್ಲ, ಒಂದು 8ರಿಂದ 10 ನಿಮಿಷ ಕುದಿಸಿದ್ರೆ ಕರಗಿಬಿಡುತ್ತೆ ಬೆಲ್ಲ ಫುಲ್ಲು. ಬೆಲ್ಲ ಕುದಿಯೋದ್ರೊಳಗೆ ನಾವು ಕಾರ್ನ್ಫ್ಲವರ್ ಹಿಟ್ಟನ್ನು ಅದೇ ಕಪ್, ನಾವು ಯಾವ ಕಪ್ ತೊಗೊಂಡಿದ್ವಲ್ಲ ಅದೇ ಕಪ್ಪಿಂದ 1 ಕಪ್ಪು ಕಾರ್ನ್ಫ್ಲವರ್ ಹಿಟ್ಟು. ಯಾಕಂದರೆ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೆ, ಬಟ್ ನಿಮಗೆ ಮೆಷರ್ಮೆಂಟ್ ಗೊತ್ತಾಗಲ್ಲ ಅಂತ ಮತ್ತೆ ಅಳತೆ ಮಾಡ್ತಿದ್ದೀನಿ. ಅದೇ ಕಪ್ಪಿಂದ 1 ಕಪ್ಪು ಕಾರ್ನ್ಫ್ಲವರ್ ಹಿಟ್ಟು. ಮತ್ತು ಅದು ಸ್ವಲ್ಪ ತೆಳ್ಳಗಾಗೋಕ್ಕೆ ನೀರು ಎಷ್ಟು ಬೇಕೋ ಅಷ್ಟು, ಅದಕ್ಕೆ ಅಷ್ಟೇ ಇಷ್ಟ ಅಂತೇನು ಇದು ಇಲ್ಲ. ಸ್ವಲ್ಪ ತೆಳುವಾಗೋ ಮಟ್ಟ ಎಷ್ಟು ನೀರು ಹಿಡಿಯುತ್ತೆ ಅಷ್ಟು ನೀರು ಸೇರಿಸಿ ಒಂದು ಸ್ವಲ್ಪ ಪೂರ್ತಿ ಕರಗ್ತಂದರೆ ಸ್ವಲ್ಪ ಸೈಡಿಗೆ ಇಟ್ಬಿಡೋಣ. ಇವಾಗ ಬೆಲ್ಲ ಕುದೀತಿದೆ. ಇದು ಬೆಲ್ಲ ನಾನು ಸೋಸ್ಕೊತೀನಿ, ಇದನ್ನ ಬೆಲ್ಲ. ಯಾಕಂದರೆ ಕೆಳಗಡೆ ಆ ಬೆಲ್ಲದಲ್ಲಿ ಸಣ್ಣ ಹಳ್ಳು ಮತ್ತು ಬೆಲ್ಲದ್ದು ಕಬ್ಬಿಂದು ಚೂರು ಅದು ಇರುತ್ತಲ್ಲ, ಹಾಗಾಗಿ ಮಕ್ಕಳೆಲ್ಲ ತಿಂತಾವೆ, ಗಂಟ್ಲಕ್ಕೆಲ್ಲ ಸಿಗಾಕೋಬಾರ್ದು. ಹಾಗಾಗಿ ನಾನು ಅದನ್ನ ಕುದಿಯತ್ತ ತಕ್ಷಣ ಸ್ವಲ್ಪ ಆರಿಸಿ ಒಂದು 2 ನಿಮಿಷ ಬಿಟ್ಟು ಸೋಸ್ಕೊತೀನಿ. ಬೇಕಿದ್ರೆ ನೋಡ್ಬೋದು ನೀವು, ಕೆಳಗಡೆ ಎಷ್ಟು ಹಳ್ಳು ಉಸುಕು ಟೈಪ್ ಏನೋ ಇರುತ್ತೆ ಬೆಲ್ಲ ತಯಾರು ಮಾಡುವಾಗ. ಹಾಗಾಗಿ ನಾನು ಸೋಸ್ಕೊತೀನಿ. ಯಾವುದೇ ಅಡುಗೆ ಮಾಡುವಾಗ ಬೆಲ್ಲ ಯೂಸ್ ಮಾಡಬೇಕಂದ್ರೆ ಈ ಥರ ಮಾಡಿ ನಾನು ಬೆಲ್ಲ ಯೂಸ್ ಮಾಡೋದು. ಹಾಗಾಗಿ ಸೋಸ್ಕೊಂಡು ಮತ್ತೆ ಅದನ್ನ ಕುದಿಯೋಕೆ ಇಡ್ತೀನಿ. ಅದು ಕುದಿ ಬರ್ತಾ ಇದ್ದಂಗೆ ನಾವು ಅದಕ್ಕೆ 2 ಸ್ಪೂನ್ ತುಪ್ಪ ಮತ್ತು ಏಲಕ್ಕಿ ಪೌಡ್ರ್, ನಾನು ಒಂದು 3-4 ಏಲಕ್ಕಿ ಜಜ್ಜಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಆ ಪೌಡ್ರನ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ, ನೋಡ್ಬೋದು. ನಂತರ ಅದೇ ಈ ಕಾರ್ನ್ಫ್ಲವರ್ ಹಿಟ್ಟನ್ನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಇನ್ನೊಂದ್ಸರಿ ಕೈ ಆಡಿಸ್ಕೊಡಿ, ಯಾಕಂದರೆ ಕೆಳಗೆ ಗಟ್ಟಿಯಾಗಿ ಕೂತ್ಬಿಡುತ್ತೆ ಅದು. ಹಾಗಾಗಿ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಆ ಕುದಿಯೋ ಬೆಲ್ಲಕ್ಕೆ ನಾವು ಇದನ್ನು ಸ್ವಲ್ಪಾಗಿ ಆ್ಯಡ್ ಮಾಡ್ತಾ ಹೋಗೋಣ. ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಸೌಟನ್ನ ತಿರುಗಿಸ್ತಾನೇ ಇರಬೇಕು. ಯಾವುದೇ ಕಾರಣಕ್ಕೂ ತಿರುಗಿಸೋದು ಬಿಡಬೇಡಿ, ಯಾಕಂದರೆ ಮತ್ತೆ ಗಟ್ಟಿಯಾಗಿ ತಳ ಹಿಡ್ಕೊಂಡ್ಬಿಡ್ತೈತಿ. ಹಾಗಾಗಿ ತಿರುಗಿಸ್ತಾನೇ ಇರಬೇಕು. ಲೋ ಫ್ಲೇಮಲ್ಲೇ ತಿರುಗಿಸ್ತಾ ಇದ್ದಂಗೆ ಕೆಳಗೆ ಗಟ್ಟಿಯಾಗಿ ಬರ್ತಾ ಹೋಗುತ್ತೆ. ಯಾವ ಥರಪ್ಪ ಅಂದರೆ ಇದು ಇಲ್ಲೇ ಬರುತ್ತೆ ನೋಡಿ, ಈ ಥರ ಹೀಗೆ ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ತಿರುಗಿಸ್ತಾ ಬಂದಂಗೆ ಫುಲ್ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಅದು ಕಲರ್ ಚೇಂಜ್ ಆಗೋ ತನೂ ಅದೇ ಥರನೇ ಸುಮ್ಮನೆ ಕೈ ಆಡಿಸ್ತಾನೇ ಇರಬೇಕು. ಕಲರ್ ಫುಲ್ಲೇ ಚೇಂಜ್ ಆಗುತ್ತೆ, ಅಂದರೆ ಬೆಲ್ಲದ ಕಲರೇ ಬರುತ್ತೆ. ಅದು ಬೆಲ್ಲದ ಕಲರ್ ಬರೋ ತನೂ ಅದನ್ನ ಸುಮ್ಮನೆ ಹಂಗೆ ಹೊರಳಾಡಿಸ್ತಾ ಗಟ್ಟಿ ಆಯ್ತು ಅಂದರೆ ಸಾಕು. ಗ್ಯಾಸ್ ಆಫ್ ಮಾಡಿ ನಾವು ಒಂದು ಪ್ಲೇಟಲ್ಲಿ, ಅಂದರೆ ನಾವು ಅದು ಎಷ್ಟಿರುತ್ತೆ ಅಷ್ಟು ನೋಡಿಕೊಂಡು, ಸೈಜ್ ನೋಡಿಕೊಂಡು ಅದನ್ನ ಸ್ಪ್ರೆಡ್ ಮಾಡಬೇಕಲ್ಲ, ಅದಕ್ಕೆ ನಾನು ಒಂದು ದೊಡ್ಡ ತಾಟ್ ತೊಗೊಂಡಿನಿ. ಆ ಪ್ಲೇಟಿಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ಮಾಡಿಟ್ಟಿರೋಂಥ ಹಲ್ವಾ ರೆಡಿ ಇದೆಯಲ್ಲ, ಅದನ್ನ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಮತ್ತೆ, ಅಂದರೆ ಪೂರ್ತಿ ಕ್ಲೀನಾಗಿ ಅದು ಸ್ಪ್ರೆಡ್ ಆಗೋಲ್ಲ, ಮತ್ತು ಅದ್ರ ಮೇಲೆ 1-2 ಸ್ಪೂನ್ ತುಪ್ಪ ಹಾಕ್ತೀನಿ. ಹಾಕಿ ನಂತರ ಸ್ಪ್ರೆಡ್ ಮಾಡ್ತೀನಿ. ನೆಕ್ಸ್ಟು ಒಂದು 2 ನಿಮಿಷ ಹಾಗೆ ಬಿಡ್ತೀನಿ. 2 ನಿಮಿಷ ಬಿಟ್ಟು ನೆಕ್ಸ್ಟು ಆನಂತರ ಮತ್ತೆ ಅದಕ್ಕೆ ಕೊಬ್ಬರಿ ತುರಿದಿಟ್ಕೊಂಡಿರ್ತೀನಿ, ಒಣ ಕೊಬ್ಬರಿ, ಮತ್ತು ಹಸಿ ಕೊಬ್ಬರಿ ಅಲ್ಲ, ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಅದ್ರ ಮೇಲೆ ಅದನ್ನ ಹಾಕೋತೀನಿ, ಒಣ ಕೊಬ್ಬರಿ ಮತ್ತು
ಡ್ರೈ ಫ್ರೂಟ್ಸ್ ಹಾಕೋತೀನಿ. ನಿಮ್ಗೆ ಯಾವ್ದು ಇಷ್ಟ ಡ್ರೈ ಫ್ರೂಟ್ಸೋ ಆ ಡ್ರೈ ಫ್ರೂಟ್ಸ್ ಹಾಕೋಬೋದು. ಅಂದರೆ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ನಿಮ್ಗೆ ಆ ಥರ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ, ನಾನು ಚಿಕ್ಕದಾಗಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಅದನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಅಂದರೆ ಇದು ಸ್ವಲ್ಪ ಪೀಸ್ ದೊಡ್ಡದಿರೋದ್ರಿಂದ ಸ್ವಲ್ಪ ಅದನ್ನ ಪ್ರೆಸ್ ಮಾಡ್ತೀನಿ ಲೈಟಾಗಿ, ಇಲ್ಲಾಂದರೆ ಮತ್ತೆ ತಿನ್ನುವಾಗ ಹೊರಗಡೆ ಮಕ್ಕಳು ಕೆಳಗೆ ಚೆಲ್ಬಿಡ್ತಾವಂತ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡು ಒಂದು 10 ನಿಮಿಷ, 10ರಿಂದ 15 ನಿಮಿಷ ಹಾಗೆ ಕೈ ಬಿಟ್ಬಿಟ್ರೆ ನೆಕ್ಸ್ಟ್ ಆಮೇಲೆ ನಿಮ್ಗೆ ಹೆಂಗೆ ಬೇಕೋ ಆ ಥರ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡು ನಿಜ ನೀವು ಟೇಸ್ಟ್ ಮಾಡಿ ನೋಡಿರಿ, ನೀವು ಮತ್ತು ನಿಮ್ಮ ಮನೆ, ನಿಮ್ಮ ಫ್ಯಾಮಿಲಿ ಎಲ್ಲರೂ 2 ನಿಮಿಷದಲ್ಲಿ ಮಾಡಿರೋಂಥ ರೆಸಿಪಿ ಇದು. ಎಷ್ಟು ಚೆನ್ನಾಗಾಗಿದೆ ಅಂತ ಮತ್ತೆ ಕೇಳ್ತಾರೆ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಂತೂ ವಾರದಾಗ 2 ಸರಿ ಅಮ್ಮ ಬೇಕು ಈ ಸಿಹಿ ತಿಂಡಿ ಅಂತ ಕೇಳ್ತಾರೆ. ನೀವೇ ಮಾಡಿಕೊಡ್ತೀರಾ, ನೀವು ತಿಂದು ನೋಡಿ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಸಿಹಿ ತಿಂಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಮರೀದೆ ನನಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.